ಜಿಲ್ಲೆಯ ಕೆಲವು ಬೇಡಿಕೆಗಳ ಬಗ್ಗೆ ಕೋರ್ತಾ ಇದ್ದೇನೆ. ಏನಂದ್ರೆ ನಮ್ಮ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದ್ದು, ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚಾಗಿ ಪರಿಶಿಷ್ಟ ಜನಾಂಗದವರು ವಾಸಿಸ್ತಾವ್ರೆ. ಇಲ್ಲಿ ಎಲ್ಲಾ ಮಾನದಂಡಗಳನ್ನು ಅನುಸರಿಸಿ ಎಲ್ಲಾ ಮಾನದಂಡಗಳು ಒಳಪಟ್ಟು ಬರುತ್ತಿರುವ ನಮ್ಮ ಬಂಗಾರಪೇಟೆ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅಣ್ಣನವರಿಗೆ ಮಂತ್ರಿ ಪದವಿಯನ್ನು ಕೊಡಬೇಕಂತ ಕೋರ್ತಾ ಇದ್ದೇನೆ. ಈ ಮಾನದಂಡಗಳೇನೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರಿಗಿಂತ ಅತ್ಯಂತ ಹಿರಿಯ ಶಾಸಕರಾಗಿರ್ತದೆ. ಇನ್ನು ಕೆಲಸಕ್ಕೆ ಬಂದಾಗ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲಿ ಬೇಕಾದ್ರೂ ರೋಡ್ಗಳು ಅತ್ಯಂತ ರೋಡ್ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಈಗ ಹೇಳ್ಬೇಕಂದ್ರೆ ಹಿಂದಿನ 20 ವರ್ಷ ಕಾಲದಲ್ಲಿ ಕನ್ನಡದಲ್ಲಿ ಅಲ್ಲಿ ನೋಡು ಕನ್ನಡ ಇಲ್ಲಿ ನೋಡು ಕನ್ನಡ ಅಂತ ಹೇಳ್ತಾ ಇದ್ರು. ಈಗ ಅಲ್ಲಿ ನೋಡು ಕೆಲಸ ಇಲ್ಲಿ ನೋಡು ಕೆಲಸ ಅಂತ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಅಂತ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಅವರಿಗೆ ಅನುಭವ ಹೇಳ್ಬೇಕಂದ್ರೆ 3 ಬಾರಿ ಶಾಸಕರಾಗಿ 2 ಬಾರಿ ನಿಗಮದ ಅಧ್ಯಕ್ಷರಾಗಿ ಅತ್ಯಂತ ಗಾಂಭೀರ್ಯತೆಯಿಂದ ಸೇವೆಯನ್ನು ಸಲ್ಲಿಸುತ್ತಾರೆ. ಅದರಿಂದ ಅವರಿಗೆ ಈ ಮುಂಬರುವ ಸಂಪುಟದಲ್ಲಿ ಸಚಿವರಾಗಿ ಸೇರಿಸಿಕೊಳ್ಬೇಕಂತ ಎಲ್ಲ ಕಾಂಗ್ರೆಸ್ ಹಿರಿಯ ಗಣ್ಯರಿಗೆ ಅಂದ್ರೆ ಖರ್ಗೆಜಿ ಅವರಿಗೆ, ರಾಹುಲ್ ಜಿ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಪ್ರಾರ್ಥಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳಂದ್ರೆ ಈ ಉದಾಹರಣೆಗೆ ಈ ಬಂಗಾರಪೇಟೆಯಿಂದ ಅಪ್ ಟು ತಮಿಳುನಾಡು ಬಾರ್ಡರ್ವರೆಗೆ ಉತ್ತಮವಾದ ರೋಡ್ ಸಂಪರ್ಕ, ಅಲ್ಲಿಂದ ತಮಿಳುನಾಡಿಗೆ ರೋಡ್ ಸಂಪರ್ಕವನ್ನು ಅಭಿವೃದ್ಧಿ ಪಡಿಸಿರುತ್ತಾರೆ. ಮತ್ತು ಇದೇ ತಾಲೂಕಿನಲ್ಲಿ ಎಲ್ಲಾ ರಸ್ತೆಗಳಲ್ಲಿ ಸಿಮೆಂಟ್ ರಸ್ತೆ, ಚರಂಡಿಗಳು, ಮತ್ತೆ ಕನ್ನಡ ಭವನ ಮತ್ತು ಈಗ ಎಲ್ಲಾ ಜಾತಿಯ ವರ್ಗದವರಿಗೆ 8-10 ಗುಂಟೆ ಅವರು ಈ ಮಂಟಪಕ್ಕೆ ಜಮೀನನ್ನು ಕೊಟ್ಟಿರುತ್ತಾರೆ. ಮತ್ತು ಈ ಪಾರ್ಕ್, ಈ ಬುದ್ಧ ಇದನ್ನು ಅಭಿವೃದ್ಧಿ ಪಡಿಸ್ತಾರೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂಗಾರಪೇಟೆ ಜನತೆಗೆ ನೀಡುತ್ತಿದ್ದಾರೆ. ಅದರಂತೆ ನಮ್ಮ ಕೋಲಾರ ಜಿಲ್ಲೆಯು ಅತ್ಯಂತ ಅಭಿವೃದ್ಧಿ ಹೊಂದಬೇಕು ಅಂತ ಕೇಳುತ್ತಾ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಬೇಕಂತ ಕೋರ್ತಾ ಇದ್ದೇನೆ.